ನಿನಗಾಗಿ ಭಾಗ 211. ವಿಕ್ರಮ್ ದಮಯಂತಿಯನ್ನು ನೋಡಿ ಬೆಚ್ಚಿದ. ಅವಳು ನಿಜವಾಗಲೂ ತುಂಬ ಸುಂದರವಾಗಿ ಅವರ ಚಿಕ್ಕಮ್ಮನ ತೊಡೆಯ ಮೇಲೆ ಮಲಗಿದ್ದಾಳೆ. ಆದರೆ ಅವರ ಚಿಕ್ಕಮ್ಮ ತುಂಬ ಕೆಟ್ಟವಳು. ಇವಳಿಗೆ ಏನಾದರೂ ಮಾಡಿಬಿಟ್ಟರೆ ಅನ್ನುವ ಭಯ ಇತ್ತು. ಆ ಭಯದಿಂದ ಅವನು ಅವಳಿಗೆ ಊಟವನ್ನು ತಿನ್ನಿಸಿ ಅಂತ ಹೇಳಲು ಚಿಕ್ಕಮ್ಮನ ಬಳಿ ಊಟದ ಟ್ರೇಯನ್ನು ತೆಗೆದುಕೊಂಡು ಹೋದವನು ಅಲ್ಲೇ ಇದ್ದ ಫ್ಲವರ್ ವಾಸಲ್ಲಿ ಒಂದು ಪುಟ್ಟ ಕ್ಯಾಮ್ರಾವನ್ನು ಇಟ್ಟ. ಆ ಕ್ಯಾಮ್ರಾದಿಂದ ಅವರ ಚಿಕ್ಕಮ್ಮ ಏನು ಮಾಡಿದರೂ ಕೂಡ ತಿಳಿಯುತ್ತಿತ್ತು. ಇವನಿಗೆ ಬಾರದ ಮನಸ್ಸಿನಿಂದ ಹೊರಬಂದ. ಅವಳ ಕೂದಲು ಕೂಡ ಕೊಂಕಿದರೂ ಇವನಿಗೆ ಕಷ್ಟವಾಗುತ್ತದೆ. ಅವಳನ್ನು ಅವರ ತೊಡೆಯ ಮೇಲೆ ಮಲಗಿಸಿ ಬಂದಿರುವುದು ಇವನಿಗೆ ತುಂಬ ಕಷ್ಟವಾಗುತ್ತದೆ. ಏನಾದರೂ ಬೇಡ ಅಂತ ಹೇಳಿದರೆ ದಮಯಂತಿ ನೊಂದುಕೊಳ್ಳುತ್ತಾಳೆ. ಅವಳಿಗೆ ತಾಯಿ ಅನ್ನುವ ಯಾವುದಾದರೂ ಒಂದು ವಸ್ತು ಸಿಕ್ಕಿದರೆ ಸಾಕು, ಅದನ್ನು ಅಮ್ಮ ಅಂತ ಅಂದುಕೊಂಡು ಬಿಡುತ್ತಾಳೆ. ಆದರೆ ಅವಳಿಗೆ ಏನು ಗೊತ್ತು, ಸ್ವಂತ ಅಮ್ಮನನ್ನು ಬಿಟ್ಟು ಇನ್ಯಾರೂ ಅಮ್ಮ ಆಗಲು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ. ಹೊರಗೆ ಬಂದ ತಕ್ಷಣ ಅವನು ಗಿರಿ ಅವನ ಕೈಯನ್ನು ಹಿಡಿದುಕೊಂಡ. ಅವರ ಚಿಕ್ಕಮ್ಮ ಬಂದಿದ್ದಾರೆ, ನೀನು ಏಕೆ ಅವರ ಬಳಿ ಬಿಟ್ಟು ಬಂದೆ? ನನಗೆ ಅವರನ್ನು ನೋಡಿದರೆ ಪಾಸಿಟಿವ್ ವೈಬ್ ಬರುವುದಿಲ್ಲ. ಏನಾದರೂ ತೊಂದರೆ ಮಾಡಿಬಿಟ್ಟರೆ? ಅವಳು ನಮ್ಮ ಬಂಗಾರ, ಅವಳು ನಮ್ಮ ಪ್ರಾಣ. ಅವಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು. ಅವಳು ಸಂಪೂರ್ಣವಾಗಿ ಚೆನ್ನಾಗಿರಬೇಕು. ಅವಳ ಹೊಟ್ಟೆಯಲ್ಲಿ ನನ್ನ ಹಳೆಯನಿದ್ದಾನೆ. ನಾನು ಅವರ ಚಿಕ್ಕಮ್ಮನನ್ನು ಕರೆಯುತ್ತೇನೆ ಅಂತ ಇವನು ರೂಮಿಗೆ ಹೋಗುತ್ತಿದ್ದಾನೆ. ಆಗ ಗಿರಿ ಅವನನ್ನು ವಿಕ್ರಮ್ ಹಿಡಿದುಕೊಂಡು, ಬೇಡ, ಸ್ವಲ್ಪ ಹೊತ್ತು ಇರಲಿ, ಸ್ವಲ್ಪ ತಾಯಿಯ ಪ್ರೀತಿ ಅನುಭವಿಸಲಿ, ಅವಳು ತಾಯಿಯಾಗುವ ಸಮಯದಲ್ಲಿ ಸಿಗಲಿ ಅಂತ ಇವನನ್ನು ಹಿಡಿದು ಹೇಳಿದ. ನಂತರ, ನಾನು ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದೇನೆ, ನೀನು ಯೋಚನೆ ಮಾಡಬೇಡ. ಅವರು ಏನು ಮಾಡಿದರೂ ಕೂಡ ಅದು ನನ್ನ ಫೋನಿಗೆ ಬರುತ್ತದೆ. ಅವರೇನಾದರೂ ನನ್ನ ಪ್ರೀತಿಗೆ ಸ್ವಲ್ಪ ತೊಂದರೆ ಮಾಡಿದರೂ ಕೂಡ ನಾನು ಬಿಡುವುದಿಲ್ಲ ಅಂತ ವಿಕ್ರಮ್ ಹೇಳಬೇಕಾದಾಗ ಗಿರಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನೀನು ಎಲ್ಲದರಲ್ಲೂ ಪರ್ಫೆಕ್ಟ್, ತುಂಬ ಒಳ್ಳೆಯವನು. ಆದರೆ ನೀನು ಪ್ರತಿ ಕ್ಷಣ ಪ್ರತಿ ಸಂಬಂಧದಲ್ಲೂ ಒಳ್ಳೆಯದನ್ನೇ ಮಾಡುತ್ತೀಯ. ಆದರೆ ನಿನಗೆ ಸದ್ಯಕ್ಕೆ ದಮಯಂತಿಯನ್ನು ಮತ್ತು ನನ್ನನ್ನು ಬಿಟ್ಟರೆ ಇನ್ನು ಯಾವ ಸಂಬಂಧವೂ ರಕ್ಷಣೆ ಮಾಡುತ್ತಿಲ್ಲ, ನಿನ್ನನ್ನು ಕಾಯುತ್ತಿಲ್ಲ, ಕಾಪಾಡುತ್ತಿಲ್ಲ. ಬೇಸರ ಮಾಡಿಕೊಳ್ಳಬೇಡ, ನಾವಿಬ್ಬರು ನಿನ್ನನ್ನು ಎಂದೂ ಕೂಡ ಬಿಟ್ಟು ಹೋಗುವುದಿಲ್ಲ ಅಂತ ಗಿರಿಯು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಏಕೆಂದರೆ ಇತ್ತೀಚೆಗೆ ಅವನ ಅಪ್ಪ, ಅಮ್ಮ, ಅಜ್ಜಿ ಎಲ್ಲರೂ ಕೂಡ ವಿಕ್ರಮ್ ಮೇಲೆ ಬೇಸರ ಮಾಡಿಕೊಂಡಿದ್ದಾರೆ. ಏಕೆಂದರೆ ದಮಯಂತಿಯ ಹಿಂದೆ ಬಂದುಬಿಟ್ಟ. ದಮಯಂತಿ ಎಂದೂ ಕೂಡ ಅವನ ಜೀವನದ ಕಪ್ಪು ಚುಕ್ಕೆ ಅಂತ ಪ್ರತಿಯೊಬ್ಬರೂ ಕೂಡ ಈಗ ಇವನ ಮೇಲೆ ಯುದ್ಧ ಸಾರಿದ್ದಾರೆ. ಅಷ್ಟು ದುಃಖ ಇದ್ದರೂ ಕೂಡ ಅವನು ದಮಯಂತಿಯ ಎದುರಿಗೆ ಏನೂ ಆಗಿಲ್ಲ ಅನ್ನುವ ರೀತಿ ಇದ್ದಾನೆ. ಅವಳಿಗೂ ಕೂಡ ಗೊತ್ತಿಲ್ಲ ಮಾವ ಮತ್ತು ಅಜ್ಜಿ ಏಕೆ ನನ್ನನ್ನು ನೋಡಲು ಬರುತ್ತಿಲ್ಲ ಅಂತ. ಪ್ರತಿ ಬಾರಿ ಕೇಳುತ್ತಾಳೆ. ಇವನು ಏನಾದರೂ ಸುಳ್ಳು ಹೇಳುತ್ತಾನೆ. ದುಡ್ಡು ಸಂಪಾದನೆ ಮಾಡುವವರೆಗೂ ಇವನಿಗೆ ದುಡ್ಡು ಬೇಕಿತ್ತು. ದುಡ್ಡು ಸಿಕ್ಕಿದ ಮೇಲೆ ಇವರ ಮನೆಯವರಿಗೆಲ್ಲ ದುಡ್ಡು ಬೇಕು, ಇವನು ಬೇಡ. ಈಗಲೂ ಕೂಡ ಅವರೆಲ್ಲ ಪ್ರತಿಯೊಬ್ಬರು ಖರ್ಚು ಮಾಡುತ್ತಿರುವುದು ವಿಕ್ರಮ್ ದುಡ್ಡನ್ನು. ವಿಕ್ರಮ್ ಮಾತ್ರ ಬೇಡ, ಆದರೆ ಅವನ ದುಡ್ಡು ಮಾತ್ರ ಬೇಕು ಇವರಿಗೆಲ್ಲ, ಪಾಪಿಗಳು ಅಂತ ಗಿರಿ ಬೈದುಕೊಂಡ. ನಂತರ, ಬಾ ಇಬ್ಬರು ನೋಡೋಣ ಒಳಗಡೆ ಏನು ನಡೆಯುತ್ತಿದೆ ಅಂತ. ಫೋನಿನಲ್ಲಿ ಇಬ್ಬರು ರೂಮಿಗೆ ಹೋದರು. ಆಗ ದಮಯಂತಿಯ ಚಿಕ್ಕಮ್ಮ ದಮಯಂತಿಗೆ ತುಂಬ ಪ್ರೀತಿಯಿಂದ ಊಟವನ್ನು ಮಾಡಿಸುತ್ತಿದ್ದಾರೆ. ಅದನ್ನು ನೋಡಿ ವಿಕ್ರಮ್ ಶಾಕ್ ಆದ. ಸ್ವಲ್ಪ ಹೊತ್ತಿಗೆ ಅವನಿಗೆ ಅರ್ಥವಾಯಿತು, ಅದು ತುಂಬ ಪ್ರೀತಿಯ ಕಣ್ಣೀರು, ಅವಳು ತುಂಬ ಎಮೋಷ್ನಲ್ ಆಗಿದ್ದಾಳೆ ಅಂತ. ಊಟ ಮಾಡಿಸಿದ ಮೇಲೆ ಅವಳ ಬಾಯನ್ನು ತನ್ನ ಸೆರಗಿನಿಂದ ಅವರ ಚಿಕ್ಕಮ್ಮ ಒರೆಸಿದರು. ನೀರನ್ನು ಕೂಡ ಕುಡಿಸಿದರು. ಇದನ್ನು ನೋಡಿ ಗಿರಿ ಮತ್ತು ವಿಕ್ರಮ್ಗೆ ಶಾಕ್ ಆಯಿತು. ಅವರ ಚಿಕ್ಕಮ್ಮ ಇಷ್ಟು ಸ್ವೀಟಾಗಿ ಇದ್ದಿದ್ದನ್ನು ಇವರಿಬ್ಬರು ಎಂದು ನೋಡಿಲ್ಲ. ಅವರು ನಾಟಕ ಆಡುತ್ತಿದ್ದಾರೆ ಅಥವಾ ನಾನು ಕ್ಯಾಮರಾ ಇಟ್ಟಿದ್ದನ್ನು ಅವರು ನೋಡಿರಬಹುದು. ಇಷ್ಟು ಸ್ವೀಟ್ ಇರಲು ಸಾಧ್ಯವೇ ಇಲ್ಲ ಅಂತ ವಿಕ್ರಮ್ ಹೇಳಿದಾಗ ಗಿರಿ, ನನಗೂ ಕೂಡ ಅದೇ ರೀತಿ ಅನಿಸುತ್ತಿದೆ. ದಮಯಂತಿ ತುಂಬ ಸಾಫ್ಟ್ ಆಗಿದ್ದಾಳೆ, ಅವಳನ್ನು ಚೆನ್ನಾಗಿ ಬ್ರೈನ್ ವಾಶ್ ಮಾಡುತ್ತಿದ್ದಾರೆ. ನೀನು ಏನಾದರೂ ಮಾಡಬೇಕು ಅಂತ
ವಿಕ್ರಮ್ಗೆ ಹೇಳಿದಾಗ ನಾನು ಹೋದರೆ ದಮಯಂತಿಗೆ ಅರ್ಥವಾಗುತ್ತದೆ. ಅವರ ಚಿಕ್ಕಮ್ಮನನ್ನು ಕಂಡರೆ ನನಗೆ ಆಗುವುದಿಲ್ಲ. ಅವಳನ್ನು ಅವರಿಂದ ದೂರ ಮಾಡಲು ನಾನು ಪ್ರಯತ್ನ ಮಾಡುತ್ತಿದ್ದೇನೆ ಅಂತ. ಅವರ ಚಿಕ್ಕಮ್ಮನಿಗೆ ಏನಾದರೂ ಹೇಳಿದರೆ ಅವರು ಸಡನ್ನಾಗಿ ಹೇಳಿಬಿಡುತ್ತಾರೆ. ಹಾಗಾಗಿ ಒಂದು ಹೊಸ ಪ್ಲ್ಯಾನ್ ಮಾಡಿದ. ನಾನು ನನ್ನ ಗೆಳೆಯನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಊಟಕ್ಕೆ ಅಂತ ದಮಯಂತಿಗೆ ಅಂದು ಹೇಳಿದ್ದೆ. ನೀನು ರೆಡಿಯಾಗು, ನಮ್ಮಿಬ್ಬರನ್ನು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದ. ವಿಕ್ರಮ್ಗೆ ಖುಷಿಯಾಗಿ ಅವನು ತುಂಬ ಹ್ಯಾಂಡ್ಸಮ್ ಆಗಿ ರೆಡಿಯಾದ. ಈತ ದಮಯಂತಿಯ ಬಳಿ ಗಿರಿ ಬಂದು ತುಂಬ ನಯವಾಗಿ ಹೇಳಿದ, ನನ್ನ ಗೆಳೆಯನ ಮನೆಗೆ ಇಂದು ಹೋಗಬೇಕು, ನಮಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ. ಆಗ ದಮಯಂತಿ ತುಂಬ ಖುಷಿಯಿಂದ ಒಪ್ಪಿಕೊಂಡಳು. ಅವಳು ಮನೆಯಿಂದ ಹೊರಗಡೆ ಹೋಗುವುದು ಕಡಿಮೆ. ವಿಕ್ರಮ್ ಅವಳನ್ನು ಎಲ್ಲೂ ಬಿಡುವುದಿಲ್ಲ. ಪ್ರತಿಕ್ಷಣ ಅವನ ಜೊತೆಯಲ್ಲಿ ಇರಬೇಕು ಅಂತ ಹೇಳುತ್ತಾನೆ. ಪ್ರತಿಕ್ಷಣ ಅವನನ್ನು ಮುದ್ದು ಮಾಡಬೇಕು. ಈ ರೀತಿ ಒಮ್ಮೊಮ್ಮೆ ಇವಳಿಗೆ ಅತಿ ಅನಿಸುತ್ತದೆ, ಉಸಿರು ಕಟ್ಟುತ್ತದೆ. ಈ ಪ್ರೀತಿ ಸಾಕು ಅಂತ ಕೂಡ ಅನಿಸುವ ಸಂದರ್ಭ ಉಂಟು. ಅವಳು ಗಲಾಟೆ ಮಾಡುವುದು, ಅಳುವುದು, ಜಗಳ ಮಾಡುವುದು ಇದೇ ಸಂದರ್ಭದಲ್ಲಿ. ಆದರೆ ವಿಕ್ರಮ್ಗೆ ಇದೇನು ಅರ್ಥವಾಗುವುದಿಲ್ಲ. ಅವನು ತುಂಬ ಇಂಟಿಮೇಟ್ ಆಗಿರಬೇಕು ಅವಳ ಜೊತೆ ಅಷ್ಟೆ. ಅವನಿಗೆ ಚಿಕ್ಕಂದಿನಿಂದ ಸರಿಯಾದ ಪ್ರೀತಿ ಸಿಕ್ಕಿಲ್ಲ. ಆ ಎಲ್ಲ ಪ್ರೀತಿಯನ್ನು ಇವಳಿಂದ ಎಕ್ಸ್ಪೆಕ್ಟ್ ಮಾಡುತ್ತಿದ್ದಾನೆ. ಆದರೆ ಇವಳು ತೋರಿಸುವ ಪ್ರೀತಿ ತುಂಬ ಅತಿಯಾದರೂ ಕೂಡ ಅವನಷ್ಟು ವಿಚಿತ್ರವಾಗಿ ಆಡುವುದಿಲ್ಲ. ಅವಳಿಗೆ ಒಂದು ಸಣ್ಣ ಅನುಮಾನ ಬಂತು. ಏನಾದರೂ ವಿಕ್ರಮ್ ಹೇಳಿ ಕಳಿಸಿರಬಹುದು. ನನ್ನ ಚಿಕ್ಕಮ್ಮನ ಜೊತೆ ತೊಡೆಯ ಮೇಲೆ ಮಲಗಿದ್ದೇನೆ ಅಂತ ಅವನಿಗೆ ಸ್ವಲ್ಪ ಹಿಂಸೆ ಆಗಿರಬಹುದು. ಯಾವುದೇ ಕಾರಣಕ್ಕೂ ನಾನು ಈ ಸಮಯವನ್ನು ಕಳೆದುಕೊಳ್ಳಬಾರದು. ಗಿರಿಯಣ್ಣ ಇದ್ದಾರೆ ಅಂತ ಚಿಕ್ಕಮ್ಮನ ಕಡೆ ಮುಖ ಮಾಡಿ ನೋಡಿದಾಗ ಅವರ ಚಿಕ್ಕಮ್ಮ ತುಂಬ ಖುಷಿಯಾಗಿ, ಹೋಗಿ ಬಾ ಮಗು, ಬಸರಿಯಾಗಿದ್ದಾಗ ತುಂಬ ಜನ ಚಂದ ಚಂದದ ಅಡುಗೆಯನ್ನು ಮಾಡಿ ಊಟಕ್ಕೆ ಕರೆಯುತ್ತಾರೆ ಅಂತ ಹೇಳಿದಳು. ದಮಯಂತಿ ರೆಡಿಯಾಗಲು ಅವರ ಚಿಕ್ಕಮ್ಮ ಸಹಾಯ ಮಾಡಿದಳು. ಅವಳು ಸುಂದರವಾಗಿ ತುಂಬ ಲೂಸ್ ಇರುವ ಡ್ರೆಸ್ಸನ್ನು ಹಾಕಿಕೊಂಡು ರೆಡಿಯಾದಳು. ಅದು ಸ್ವಲ್ಪ ಕಂಫರ್ಟಬಲ್, ಸರಿ. ಸೀರೆ ಆದರೆ ತುಂಬ ಕಷ್ಟ ಅಂತ ಅವಳು ಡ್ರೆಸ್ಸನ್ನು ಹಾಕಿಕೊಂಡಳು. ಅವರ ಚಿಕ್ಕಮ್ಮ ತಲೆ ಬಾಚಿದರು. ಅವಳ ಕೈಯನ್ನು ನಿಧಾನವಾಗಿ ಹಿಡಿದುಕೊಂಡು ಹೊರಗಡೆ ಕರೆದುಕೊಂಡು ಬಂದರು. ಅವಳನ್ನು ವಿಕ್ರಮ್ ಬಳಿ ಕರೆದುಕೊಂಡು ಬಂದು, ನೋಡು, ನಿನ್ನ ಹೆಂಡತಿಯನ್ನು ಎಷ್ಟು ಸುಂದರವಾಗಿ ರೆಡಿ ಮಾಡಿದ್ದೇನೆ. ಅವಳ ಮುಖದಲ್ಲಿ ಎಂದು ಇರದ ಕಳೆ ಪಳಪಳ ಅಂತ ಹೊಳೆಯುತ್ತಿದೆ. ನೀನು ಇವಳನ್ನು ಬಿಟ್ಟು ಯಾರನ್ನೋ ಅಂತ ಏನೋ ಹೇಳಲು ಹೋದಾಗ ದಮಯಂತಿ ಕಣ್ಣನ್ನು ತುಂಬ ಅಗಲ ಮಾಡಿ ಚಿಕ್ಕಮ್ಮನ ಕಡೆ ನೋಡಿದಳು. ಅವಳಿಗೆ ವಿಕ್ರಮ್ ಬಗ್ಗೆ ಇವರು ಏನಾದರೂ ಕೆಟ್ಟದ್ದು ಮಾತನಾಡಿ ಬಿಡುತ್ತಾರೆ ಅನ್ನುವ ಭಯ. ಕನಸಿನಲ್ಲೂ ಕೂಡ ಇನ್ನೊಬ್ಬರು ವಿಕ್ರಮ್ ಬಗ್ಗೆ ಕೆಟ್ಟದ್ದು ಹೇಳಿದರೆ ಅವಳು ಸಹಿಸುವುದಿಲ್ಲ. ಅವನು ಎಂದರೆ ತಕ್ಷಣ ಅವರು ಸುಮ್ಮನಾದರು. ನಂತರ ಚಿಕ್ಕಮ್ಮ, ನೀವು ನನ್ನನ್ನು ಬಿಟ್ಟು ಎಲ್ಲಿ ಹೋಗಬಾರದು, ಇಲ್ಲೇ ಇರಬೇಕು. ಚಿಕ್ಕಪ್ಪನು ಬಂದು ಬಿಡಲಿ, ಅವರು ಕೂಡ ಇಲ್ಲೇ ಇರಲಿ. ನಿಮಗೆ ಮೇಲೆ ಒಂದು ಸ್ಪೆಷಲ್ ರೂಮ್ ಇದೆ, ಆ ರೂಮಿನಲ್ಲಿ ಆರಾಮವಾಗಿ ಇರಬಹುದು ಅಂತ ಅವರ ಚಿಕ್ಕಮ್ಮನನ್ನು ತಬ್ಬಿಕೊಂಡು ಅವಳು ಹೇಳಿದಳು. ನಂತರ ವಿಕ್ರಮ್ನನ್ನು ತುಂಬ ಜಾಗೃತೆಯಿಂದ ಕಾರಿನಲ್ಲಿ ಕೂರಿಸಿದ ಅವಳನ್ನು. ಇವನು ಕೂಡ ಕುಳಿತುಕೊಂಡ. ಮುಂದೆ ಡ್ರೈವರ್ ಇದ್ದರು. ಡ್ರೈವರ್ ಕಾರನ್ನು ಡ್ರೈವಿಂಗ್ ಮಾಡುತ್ತಿದ್ದಾರೆ. ಸ್ವಲ್ಪ ಸಮಯವಾದ ಮೇಲೆ ಅವಳಿಗೆ ತಿಳಿಯಿತು ಗಿರಿಯಣ್ಣ ಬಂದಿಲ್ಲ ಅಂತ. ಗಿರಿಯಣ್ಣ ಬರುತ್ತಾನೆ, ಅವನಿಗೆ ಇಂಪಾರ್ಟೆಂಟ್ ಕೆಲಸವಿದೆ, ಅವನು ಅವನ ಗೆಳೆಯನ ಅಡ್ರೆಸ್ಸನ್ನು ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಇವಳು ನಿಟ್ಟುಸಿರು ಬಿಟ್ಟು ಅವನ ಭುಜದ ಮೇಲೆ ಮಲಗಿದಳು. ಸ್ವಲ್ಪ ಸಮಯ ಅವಳಿಗೆ ನಿದ್ರೆ ಗಾಢವಾದಾಗ ಅವಳು ಕೆಳಗೆ ಬಿದ್ದು ಹೋಗುತ್ತಾಳೆ ಅಂತ ವಿಕ್ರಮ್ಗೆ ಅನಿಸಿ ತಕ್ಷಣ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡ. ಒಂದು ರೀತಿ ಸಂತೃಪ್ತಿ ಬಂತು. ಅವಳು ತನ್ನ ತೊಡೆಯ ಮೇಲೆ ಮಲಗಿರುವುದು ಅವನಿಗೆ ಎಷ್ಟೋ ಜನ್ಮದ ಅದೃಷ್ಟ. ನಾನು ಎಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದೆ, ನನಗೆ ಇಷ್ಟು ಸುಂದರವಾದ ಮುದ್ದಾದ ಹೆಂಡತಿ ಸಿಕ್ಕಿದ್ದಾಳೆ ಅಂತ
ಮಲಗಿರುವ ತನ್ನ ಹೆಂಡತಿಯ ಮುಖವನ್ನು ನೋಡಿ ಅವನು ತುಂಬ ಖುಷಿಪಡುತ್ತಿದ್ದಾನೆ. ತನ್ನನ್ನು ತಾನು ಅದೃಷ್ಟವಂತ ಅಂತ ಹೊಗಳಿಕೊಳ್ಳುತ್ತಿದ್ದಾನೆ. ಅವಳ ತಲೆಯನ್ನು ಮೃದುವಾಗಿ ತನ್ನ ಕೈಯಿಂದ ಸವರುತ್ತಿದ್ದಾನೆ. ಅವಳು ತುಂಬ ನೆಮ್ಮದಿಯಿಂದ ಸಂತೃಪ್ತಿಯಿಂದ ನಿದ್ರೆ ಮಾಡುತ್ತಿದ್ದಾಳೆ. ಇವನು ಕೂಡ ನಿದ್ರೆಗೆ ಜಾರಿದ. ವಿಕ್ರಮ್ ದಮಯಂತಿಯನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡ. ಯಾವುದೇ ಕಾರಣಕ್ಕೂ ಅವಳನ್ನು ಬಿಡಬಾರದು ಅಂತ. ನಿದ್ರೆ ಕಣ್ಣಿನಲ್ಲೂ ಕೂಡ ಅವನು ತುಂಬ ಪ್ರಜ್ಞೆಯನ್ನು ಇಟ್ಟಿದ್ದಾನೆ ಇವಳ ಮೇಲೆ ಅಂತ ಹೇಳಬಹುದು. ಆದರೆ ಯಾವುದೋ ಒಂದು ಕಾರ್ ಇವರ ಕಾರ್ ಮುಂದೆ ಬಂತು. ಡ್ರೈವರ್ ಕಾರನ್ನು ಕಂಟ್ರೋಲ್ ಮಾಡಲು ತುಂಬ ಕಷ್ಟಪಡುತ್ತಿದ್ದ. ಆ ಸಂದರ್ಭದಲ್ಲಿ ಕಾರಿನ ಒಳಗಡೆ ಇದ್ದ ದಮಯಂತಿ ಮತ್ತು ವಿಕ್ರಮ್ ನಿದ್ರೆ ಕಣ್ಣಿನಲ್ಲಿ ಪರದಾಡುತ್ತಿದ್ದರು. ಸಡನ್ನಾಗಿ ಬ್ರೇಕ್ ಹಾಕಿದಾಗ ವಿಕ್ರಮ್ ದಮಯಂತಿಯ ಮೇಲೆ ಬಿದ್ದ. ಅವಳ ಮುಖದ ಮೇಲೆ ತನ್ನ ಮುಖವನ್ನು ಇಟ್ಟ. ಸಡನ್ನಾಗಿ ಅವನ ಕಣ್ಣುಗಳು ಅವಳನ್ನು ನೋಡಿದಾಗ ಅವಳು ಕೂಡ ಅವನನ್ನು ನೋಡಿದಳು. ಅಷ್ಟೇ, ಇಬ್ಬರ ತುಟಿಗಳು ಕೂಡ ಪರಸ್ಪರ ಒಂದಾದವು. ಅಂದರೆ ಅವನ ತುಟಿಗಳು ಕೂಡ ಅವಳ ತುಟಿಗಳ ಮೇಲೆ ಬಿದ್ದಿತು. ಇಬ್ಬರು ತುಂಬ ಸಮಯದವರೆಗೂ ತುಟಿಗೆ ತುಟಿ ಅಂಟಿಕೊಂಡಿದ್ದರು. ಮುತ್ತನ್ನು ಆ ಸಂದರ್ಭದಲ್ಲಿ ಅವನು ತನಗೆ ಹರಿಯದೆ ಕೊಟ್ಟ. ಅವಳ ಎದೆಗಳನ್ನು ಮುಟ್ಟಿದ. ಕಾರಿನಲ್ಲಿ ಇಬ್ಬರ ರೊಮ್ಯಾನ್ಸ್ ಹೆಚ್ಚಾಯಿತು. ಆ ಸಂದರ್ಭದಲ್ಲಿ ವಿಕ್ರಮ್ ಮತ್ತು ದಮಯಂತಿ ಕಲ್ಪನೆ ಮಾಡದೇ ಇರುವ ವಿಷಯ ನಡೆದು ಹೋಯಿತು. ಅಯ್ಯೋ, ಅದೇನೆಂದರೆ ಆ ವಿಷಯವನ್ನು ತಿಳಿದು ಇವರಿಬ್ಬರು ಬೆಚ್ಚಿದರು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.